ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತುಂಬ ದಿನಗಳ ನಂತರ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಒಂದು ಕಂಪ್ಯಾರಿಸನ್ ವಿಡಿಯೋ ಮಾಡೋಣ ಅಂದ್ಕೊಂಡ್ವಿ. ಸೊ ಒಂದು 3 ಥರ ಬಿರಿಯಾನಿನ ಕಂಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇಂಡಿಯಾದಲ್ಲಿ ತುಂಬ ಥರ ಬಿರಿಯಾನಿಗಳಿದೆ ನಮ್ಮ ದೇಶದಲ್ಲಿ. ಸೊ ನೀವು ಎಷ್ಟು ಥರ ಬಿರಿಯಾನಿನ ಟೇಸ್ಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಅಂದರೆ ಇವಾಗ ಅದೇ ಹೈದ್ರಾಬಾದಿ ಬಿರಿಯಾನಿ ತರಿಸಿದ್ವಲ್ಲ, ಹೈದ್ರಾಬಾದಿ ಇರ್ಬೋದು, ದೊನ್ನೆ ಬಿರಿಯಾನಿ ಇರ್ಬೋದು, ಆಂಬೂರ್ ಬಿರಿಯಾನಿ, ತಿಂಡಿಕಲ್ಲು, ಅದು ಇದು ಎಲ್ಲ ಥರ. ಸೊ ಎಷ್ಟು ಥರ ಬಿರಿಯಾನಿ ನೀವು ತಿಂದಿದ್ದೀರಾ ಈಗ ನೋಡ್ತಿರೋರು ಕಮೆಂಟ್ ಮಾಡಿ. ಸೊ ದೊನ್ನೆ ಬಿರಿಯಾನಿ ಬೆಂಗಳೂರಲ್ಲಿರೋಲ್ಲ, ಎಲ್ಲ ನಮ್ಮ ಕರ್ನಾಟಕದಲ್ಲಿ ತಿಂದಿರ್ತೀರಾ. ಅದ್ರ ಜೊತೆಗೆ ಬೇರೆ ಶೈಲಿಯ ಬೇರೆ ಊರಿನ ಬಿರಿಯಾನಿಗಳು ಯಾವ್ದು ತಿಂತೀರಾ ಅಂತ ಕಮೆಂಟ್ ಮಾಡಿ, ಗೊತ್ತಾಗುತ್ತೆ ಅವಾಗ. ಸೊ ಇವಾಗ ನಾವು ಒಂದು 3 ಬಿರಿಯಾನಿಗಳನ್ನ ಕಂಪೇರ್ ಮಾಡ್ತಾಯಿದ್ದೀವಿ. ಸೊ ಒಂದೇ ಪ್ರೈಸ್ ರೇಂಜು ಮತ್ತು ಒಂದೇ ಕಂಪ್ನಿಯಿಂದ. ಸೊ ಇದು ಬಂದು ಪಾಟ್ ಫುಲ್ಲು ಜಮಾನ್ದಲ್ಲಿ ವೀಡಿಯೋ ಮಾಡಿದ್ವಿ. ಪಾಟ್ ಫುಲ್ ಮಟ್ಕೆ ಬಿರಿಯಾನಿ. ಸೊ ಮಟ್ಕೆನಲ್ಲಿ ಬೇಯಿಸ್ತಾರೆ, ಕೊಡ್ತಾರೆ. ಸೊ ಅದನ್ನು ನಾವು ತರಿಸಿದ್ದೀವಿ. ಸೊ 3 ಸಪ್ರೇಟ್ ಪ್ಯಾಕಿಂಗಲ್ಲಿ 3 ಮಟ್ಕೆನಲ್ಲಿ ಬಿರಿಯಾನಿಗಳು ಬಂದಿದೆ. ಸೊ ಯಾವ್ಯಾವ ಬಿರಿಯಾನಿ ತರಿಸಿದ್ದೀವಿ, ಅದರ ಪ್ರೈಸ್ ಎಷ್ಟೆಷ್ಟು ಅಂತ ನೋಡೋಣ, ಆಮೇಲೆ ಅದರದ್ದು ಕಂಪ್ಯಾರಿಸನ್ ಮಾಡೋಣ. ಸೊ ಮೊದಲನೇದು ಒಂದು ಮಟ್ಕೆ. ಇದ್ರ ಒಳಗಡೆ ಬರ್ದಿಲ್ಲ ಏನು ಅಂತ ನೋಡೋಣ, ಆಮೇಲೆ ಓಪನ್ ಮಾಡೋದು ಗೊತ್ತಾಗುತ್ತೆ. ಇನ್ನೊಂದು ಮಟ್ಕೆ, ಮತ್ತೊಂದು ಮಟ್ಕೆ. ಸೊ 3 ಮಟ್ಕೆನಲ್ಲಿ 3 ಬಿರಿಯಾನಿ. ಏನಂದರೆ ಏನೇನು ತರಿಸಿದ್ದೀವಿ ಅಂದರೆ ಒಂದು ಬಂದು ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಒಂದು ತರಿಸಿದ್ದೀವಿ. ಇನ್ನೊಂದು ಬಂದು ಲಕ್ನೋ ಬಿರಿಯಾನಿ ಇದೆ. ಇನ್ನೊಂದು ಬಂದ್ಬಿಟ್ಟು ಕೋಲ್ಕತ್ತಾ ಚಿಕನ್ ಬಿರಿಯಾನಿ ಇದೆ. ಸೊ ಕೋಲ್ಕತ್ತಾ ಸ್ಟೈಲು, ಲಕ್ನೋ ಸ್ಟೈಲು, ಹೈದ್ರಾಬಾದ್ ಸ್ಟೈಲು 3 ಇದೆ. ಸೊ ಒಂದೊಂದು ಸ್ಪೈಸಿ ಇರುತ್ತೆ, ಒಂದು ಸ್ಪೈಸಿ ಕಮ್ಮಿ ಇರುತ್ತೆ. ಸೊ ಆ ಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟಲ್ಲಿ. ಸೊ 3 ಪ್ರೈಸು ಹೈದ್ರಾಬಾದಿ ಒಂದೇ ಕಮ್ಮಿ, 395 ರುಪೀಸ್. ಇನ್ನು ಮಿಕ್ಕಿದ ಎರಡೂ 425 ರುಪೀಸ್, 425 ರೂಪಾಯಿ ಒಂದು ಬಿರಿಯಾನಿ. ಯಾಕಂದರೆ ಮಟ್ಕೆಲಿ ಕೊಡ್ತಾರಲ್ಲ. ಇನ್ನೊಂದೇನು ಅಂದರೆ ಇದು ಆರ್ಡ್ರ್ ಮಾಡೋದು ಝೊಮ್ಯಾಟೋನಲ್ಲಿ. ಸೊ 60 ರಿಂದ 70 ನಿಮಿಷ ಆಗುತ್ತೆ ಬರೋಕ್ಕೆ ಡೆಲಿವರಿ. ಯಾಕೆಂದರೆ ಮೋಸ್ಟ್ಲಿ ನಾವು ಆರ್ಡ್ರ್ ಮಾಡಿದ್ಮೇಲೆ ಅವರು ಇದನ್ನು ಪ್ರಿಪೇರ್ ಮಾಡಿ ಕಳಿಸ್ತಾರೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಟೈಮ್ ಆಗುತ್ತೆ, ರೆಡಿ ಮಾಡಿಟ್ಟಿರಲ್ಲ. ಸಾಕಷ್ಟು ಬಿಸಿ ಇದೆ, ಕೈಯಲ್ಲಿ ಹಿಂಗೆ ಇಟ್ಕೊಳಕ್ಕೂ ಆಗಲ್ಲ, ಕೆಳಗಡೆ ತಳ ಕುದೀತಾ ಇದೆ. ಸೊ ಈಗ ಒಂದೊಂದು ಓಪನ್ ಮಾಡಿಬಿಟ್ಟು ಯಾವ್ದು ಕವರಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಸೊ ಒಂದೊಂದೇ ಬಾಕ್ಸ್ ಓಪನ್ ಮಾಡೋಣ. ಮೊದಲನೇದು ಒಂದು ಪುಟಾಣಿ ಡಬ್ಬದಲ್ಲಿ ರೈತ ಕೊಟ್ಟಿರ್ತಾರೆ. ಆಮೇಲೆ ಒಳಗಡೆ ಇದಕ್ಕೆ ಎದ್ದು ನಿಂತ್ಕೊಬೇಕು ನಾನು. ಮಟ್ಕೆ, ಅದ್ಭುತವಾದ ಮಡಿಕೆ ಸೀಲ್ ಮಾಡಿರ್ತಾರೆ, ಹಿಟ್ಟಾಕ್ಬಿಟ್ಟು. ಸೊ ಇದು ಪ್ರಿಪೇರ್ ಮಾಡ್ತಾರೆ ಫ್ರೆಶ್ ಆಗಿ, ನಾವು ಆರ್ಡ್ರ್ ಮಾಡಿದಾಗ ಮುಂಚೆನೇ ಮಾಡಿಡಲ್ಲ. ಸೊ ಮೇಲ್ಗಡೆ ಸರ್ವಿಂಗ್ ಟಿಪ್ಸು. ನೆಕ್ಸ್ಟ್ ಬಾಕ್ಸ್, ಇದರಲ್ಲೂ ಅಷ್ಟೇ ಒಂದು ಡಬ್ಬ, ಒಂದು ಪಾಟು. ಆಮೇಲೆ ಇದರಲ್ಲಿ ಅದೇ ಸೇಮ್ ಟಿಪ್ಸು. ಫ್ರೀ ಇದೇನೋ. ಟೇಕ್ ಎ ವಿಡಿಯೋ ಆಫ್ ಅನ್ಬಾಕ್ಸಿಂಗ್ ದಿಸ್ ಸೂಪರ್ ಹಾಟ್ ಬಿರಿಯಾನಿ, ಶೇರ್ ಇಟ್ ಆನ್ ಯುವರ್ ಇನ್ಸ್ಟಾ ಹ್ಯಾಂಡಲ್, ಟ್ಯಾಗ್ ಎಸ್ ಸಿಂಪಲ್. ಅದರಲ್ಲಿ ಒಂದು ವಿನ್ನರ್ಗೆ ಏನೋ ಒಂದು ಫೀಸ್ಟ್ ಕೊಡ್ತಾರಂತೆ. ಸೊ ಈ ಥರ ಎಲ್ಲ ಮಾಡೋಂಗಿದ್ರೆ ನಮ್ಗೆ ಅದೆಷ್ಟು ಫ್ರೀ ಏನೇನು ಬರಬೇಕು. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀವಿ, ಇನ್ಸ್ಟಾದಲ್ಲ. ಆಮೇಲೆ ಸೈಡಲ್ಲಿ ಒಂದೇನೋ ಚಿಕ್ಕ ಟ್ಯಾಗ್ ಕಟ್ಟಿರ್ತಾರೆ, ಅದರಲ್ಲಿ ಹಾಕಿದ್ದಾರೆ ದಿಸ್ ಬಿರಿಯಾನಿ ಈಸ್ ಫ್ರೆಶ್ಲಿ ಪ್ರಿಪೇರ್ಡ್ ಫಾರ್ ಯು. ಇಲ್ವಾ, ಫ್ರೆಶ್ಶಾಗೆ ಪ್ರಿಪೇರ್ ಮಾಡಿ ಕೊಡ್ತಾರೆ ಆರ್ಡ್ರ್ ಕೊಟ್ಟಾಗ. ಆಮೇಲೆ ಇಲ್ಲಿ ಅಡ್ಸಿದಲ್ಲ ಧನಿಯಾ ಕಾಳು. ಇದ್ಯಾಕೆ ಹಾಕೋರೆ ಗೊತ್ತಿಲ್ಲ. ನೆಕ್ಸ್ಟು ಒಂದೊಂದೇ ಓಪನ್ ಮಾಡೋಣ. ಆದರೂ ಏನಂದರೆ ಯಾವುದು ಇಲ್ಲೆಲ್ಲ ಎಷ್ಟೊಂದು ಟ್ಯಾಗ್ಗಳು ಕೊಟ್ಟಿದ್ದಾರೆ. ಸೊ ಇದು ಯಾವುದು ಬಿರಿಯಾನಿ ಏನು ಅಂತ ಮೆನ್ಷನ್ ಮಾಡಬೇಕಾಗಿತ್ತು, ಮೆನ್ಷನ್ ಮಾಡಿಲ್ಲ, ಅದೊಂದು ಮರ್ತೋಗ್ಬಿಟ್ಟಿದ್ದಾರೆ. ಇದನ್ನು ತೆಗೆಯೋದಕ್ಕೆ ಒಂದು ಚಾಕು ಬೇಕು, ಅದನ್ನು ಕಟ್ ಮಾಡೋದಕ್ಕೆ. ಬಿಸಿ ಮುಟ್ಟಕ್ಕೆ ಆಗ್ತಲ್ಲ ಇದು. ಓಪನ್ ಮಾಡಿದರೆ ಒಳಗಡೆ ಕಲರ್ ಬಿರಿಯಾನಿ. ಬಾಳೆ ಎಲೆ ಇಟ್ಟಿರ್ತಾರೆ. ಅಯ್ಯೋ,
ಇದು ಒಂದು ಬಿರಿಯಾನಿ, ಯಾವುದು ಅಂತ ಗೊತ್ತಿಲ್ಲ. ಆಮೇಲೆ ನೋಡೋಣ, ಇನ್ನೆರಡು ಓಪನ್ ಮಾಡೋಣ, ನಾವೇ ಗೆಸ್ ಮಾಡಬೇಕು. ಮುಚ್ಚಿಬಿಡುವ, ಬಿಸಿ ಆರಬಾರ್ದು. ಈಗ ಓಪನ್ ಅನ್ಬಾಕ್ಸಿಂಗ್ ಎಲ್ಲ ಮಾಡಾಯಿತು, ಕಸ ಎಲ್ಲ ಕ್ಲೀನ್ ಮಾಡಾಯಿತು. ಈಗ ಒಂದೊಂದೇ ನೀಟಾಗೆ ಬಡಿಸ್ಕೊಂಬಿಡೋಣ. ಬಡಿಸ್ಕೊಳಕ್ಕೆ ಮುಂಚೆ ಅಯ್ಯೋ, ಮೇಲ್ಗಡೆ ಇರೋ ಫ್ರೈಡ್ ಆನಿಯನ್ಸ್ ಮೇಲೆ ಬಿದ್ದಿರೋ ಆ ಮಣ್ಣನ್ನು ಅದೆಲ್ಲ ತೆಗಿಯಬೇಕು. ತೆಗೆದು ಬಿಸಾಕಬೇಕು. ನೀವು ಓಪನ್ ಮಾಡ್ಬೇಕಾದ್ರೆ ಯಾವ ಥರ ಮಾಡಬೇಡಿ, ನೀಟಾಗಿ ಓಪನ್ ಮಾಡಿ. ನಮಗೆ ಟೈಮ್ ಇಲ್ಲ, ಅದಕ್ಕೋಸ್ಕರ ಬೇಗ ಬೇಗ ಹಂಗೆ ಕುಯ್ದು ಬಿಸಾಕಿದ್ವಿ. ನೀವೇನು ಮಾಡಿ ಅಂದರೆ ಇದನ್ನೆಲ್ಲ ನೀಟಾಗಿ ಕುತ್ಕೊಂಡು ನಿಧಾನಕ್ಕೆ ಬಿಚ್ಚಿ, ಆಮೇಲೆ ಗ್ಯಾಪ್ ನೋಡಿಕೊಂಡು ಫುಲ್ಲು ಚಾಕುನ ಒಳಗೆ ತುರುಕಬೇಡಿ. ಆ ತೂದಲ್ಲಿ ಸ್ವಲ್ಪನೇ ಹಾಕಿ ಕಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಫುಲ್ ಹಾಕಿದಾಗ ಏನಾಗುತ್ತೆ ಅಂದರೆ ಈ ಮೇಲ್ಗಡೆ ಇರೋದು ಇದು ನೋಡಿ, ಇದೆಲ್ಲ ಕೆರೆದು ಪುಡಿ ಇಲ್ಲಿ ಬೀಳುತ್ತೆ. ಇದು ಈ ಥರ ಹಿಂಗಿರುತ್ತೆ, ಈ ಕಡೆ ಡೌನು ಈ ಕಡೆ ಅಪ್ಪು. ಇಲ್ಲಿ ಹಿಂಗೆ ಹಾಕಿದಾಗ ಇಲ್ಲಿ ಕೆರ್ಕೊಳುತ್ತೆ ಚಾಕು. ಸೊ ಅದರಿಂದ ಆ ಪುಡಿ ಬೀಳೋದು. ಆಮೇಲೆ ಹುಷಾರು, ಮಕ್ಕಳಿಗೆಲ್ಲ ಕೊಡಬೇಡಿ, ಇದು ದೊಡ್ಡವರೇ ಓಪನ್ ಮಾಡಬೇಕು ಬಾಕ್ಸ್ನ. ಈಗ ಬಡಿಸ್ಕೊಳ್ಳೋಣ. ಕೆಳಗಡೆ ಬಿರಿಯಾನಿ ಇದು ಪೀಸಸ್ ಎಲ್ಲ ಕೆಳಗಡೆ ಇರುತ್ತೆ, ಮಸಾಲೆ ಎಲ್ಲ ಕೆಳಗಡೆ ಇರುತ್ತೆ. ಸೊ ಕೆಳಗಿಂದ ಎತ್ಕೊಬೇಕು. ಕೆಳಗಿಂದ ಒಂದು ಚಿಕನ್ ಪೀಸ್, ರೈಸ್ ವಿತ್ ಮಸಾಲೆ ಕೆಳಗಡೆ, ಮೇಲ್ಗಡೆದು ಸ್ವಲ್ಪ ಫ್ಲೇವರ್ಡ್ ರೈಸ್ನ ಹಿಂಗೆ ಹಾಕೊಳೋದು ಮೇಲೆ. ಆಮೇಲೆ ಒಂದಷ್ಟು ಫ್ರೈಡ್ ಆನಿಯನ್ಸ್ನ ಎತ್ತಿ ಹಿಂಗೆ ಹಾಕೊಳೋದು. ಸೊ ನಾವು ಈ ಥರ ಸರ್ವ್ ಮಾಡ್ಕೊಂಡಿದ್ದೀವಿ, ಬಟ್ ನೀವು ಈ ಥರ ಸರ್ವ್ ಮಾಡ್ಕೊಂಬಿಡಿ. ಆಮೇಲೆ ಹೇಳ್ತೀನಿ ಹೆಂಗೆ ಸರ್ವ್ ಮಾಡ್ಕೊಂಗಂತ. ಈಗ ಇನ್ನೊಂದು ಬಿರಿಯಾನಿ ಎತ್ಕೊಳ್ಳೋಣ. ಇದು ಫಸ್ಟ್ ಹಾಕ್ಕೊಂಡಿದ್ದು ಮೋಸ್ಟ್ಲಿ ಹೈದ್ರಾಬಾದಿ ಬಿರಿಯಾನಿ ಅನಿಸುತ್ತೆ, ನೋಡೋದಕ್ಕೆ ಅದೇ ಥರ ಕಾಣಿಸ್ತಾ ಇದೆ. ಅವರೇನು ಬರೆದಿಟ್ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ಬಿರಿಯಾನಿ, ಇದರಲ್ಲೂ ಅಷ್ಟೇ ಮಣ್ಣೆಲ್ಲ ತೆಗಿಬೇಕು. ಸೊ ಕೆಳಗಡೆಯಿಂದ ಎತ್ಕೊಳ್ಳೋಣ. ನೋಡಿದ್ರೆ ಅವಾಗೆ ಹೋಗ್ತಾರದು, ಫುಲ್ ಬಿಸಿ ಇದೆ. ಆಹಾ, ಕೆಳಗಡೆಯಿಂದ ಪೀಸ್, ಇದು ಲೈಟ್ ಕಲರ್ ಇದೆ. ಅವಲೇ ತೊಗೊಂಡಿದ್ದು ನೋಡಿದ್ರೆ ಮಸಾಲೆ ಭರಿತವಾಗಿತ್ತು, ಅದು ಹೈದ್ರಾಬಾದಿ ಬಿರಿಯಾನಿ. ಇವೆರಡು ಬಂದು ಮಿಕ್ಕಿದ್ದು ಲಕ್ನೋವಿ ಮತ್ತು ಇನ್ನೊಂದು ಬಿರಿಯಾನಿ ತರಿಸಿದ್ವಲ್ಲ, ಅದೆಲ್ಲ ಲೈಟ್ ಬಿರಿಯಾನಿ. ಅದು ಅಷ್ಟೊಂದು ಖಾರ ಇರಲ್ಲ, ಸ್ಪೈಸಿ ಇರಲ್ಲ, ಲೆಸ್ ಸ್ಪೈಸಿ ಬಿರಿಯಾನಿ. ಆಮೇಲೆ ಇನ್ನೊಂದು ಏನು ಸ್ಪೆಷಲ್ ಅಂದರೆ ಇದರಲ್ಲಿ ಆಲೂಗಡ್ಡೆ ಇರುತ್ತೆ. ಆಲೂಗಡ್ಡೆ, ಇನ್ನೊಂದು ಆಲೂಗಡ್ಡೆ ಇದೆ ದೊಡ್ಡ ಪೀಸು. ಒಂದು ಮೊಟ್ಟೆ ಇರುತ್ತೆ, ಅದರಲ್ಲೂ ಮೊಟ್ಟೆ ಇರುತ್ತೆ ಅನಿಸುತ್ತೆ, ಇದರಲ್ಲೊಂದು ಮೊಟ್ಟೆ ಇದೆ. ಎಲ್ಲ ಕೆಳಗಡೆ ಇರುತ್ತೆ. ಚಿಕನ್ ಪೀಸ್ ಎರಡಿರುತ್ತೆ, ದೊಡ್ಡ ಸೈಜಿನ ಮೂರು ಚಿಕನ್ ಪೀಸಸ್ ಇರುತ್ತದೆ. ಅದರಲ್ಲಿ ಒಂದು ಲೆಗ್ ಪೀಸ್ ಕೂಡ ಇರುತ್ತದೆ. 1 2 3 ಹಾಕ್ಕೊಂಡಿದ್ದೀನಿ. ಸೊ 3 ದೊಡ್ಡ ಪೀಸ್ ಚಿಕನ್ನು, 2 ದೊಡ್ಡ ಆಲೂಗಡ್ಡೆ, 1 ಮೊಟ್ಟೆ ಇರುತ್ತದೆ. ಬೆಂಗಾಲಿ ಬಿರಿಯಾನಿ. ನೆಕ್ಸ್ಟ್ ಲಾಸ್ಟ್ ಬಿರಿಯಾನಿ ಓಪನ್ ಮಾಡೋಣ. ಇದೊಂದು ನೀಟಾಗಿ ಕಟ್ ಮಾಡಿದ್ದೀವಿ, ಇದರಲ್ಲಿ ಏನೋ ಧೂಳೇನೋ ಬಿದ್ದಿಲ್ಲ. ಇದು ಫುಲ್ ಕಲರ್ಫುಲ್ ಆಗಿದೆ. ಇದರಲ್ಲೊಂದು ಏನಂದರೆ ಎಕ್ಸ್ಟ್ರಾ ರೆಡ್ ಕಲರು, ಅದ್ರಲ್ಲಿ ರೆಡ್ ಕಲರ್ ಇರಲಿಲ್ಲ ನೋಡಿದ್ರೆ, ಬರೀ ಯೆಲ್ಲೋ ಕಲರ್ ಇತ್ತು. ಕೆಳಗಿಂದ ಎತ್ಕೊಳೋಣ. ನನಗಿವಾಗ ಈ ಬಿರಿಯಾನಿ ಮತ್ತು ಹೈದ್ರಾಬಾದಿ ಬಿರಿಯಾನಿ ಕನ್ಫ್ಯೂಸ್ ಆಗ್ತಿದೆ ಯಾವುದು ಅಂತ. ಸೊ ಸಿಮಿಲರ್ ಆಗಿದೆ ನೋಡೋದಕ್ಕೆ. ಸೊ 3 ಬಿರಿಯಾನಿನೂ ನೀಟಾಗಿ ಸರ್ವ್ ಮಾಡ್ಕೊಂಬಿಟ್ಟಿದ್ದೀನಿ. ಹೈದ್ರಾಬಾದಿ ಚಿಕನ್ ಬಿರಿಯಾನಿ, ಕೋಲ್ಕತ್ತಾ ಚಿಕನ್ ಬಿರಿಯಾನಿ ಮತ್ತು
ಈ ಕಡೆ ಲಕ್ನೋವಿ ಚಿಕನ್ ಬಿರಿಯಾನಿ. ಸೊ 3 ಇದೆ. ಲಕ್ನೋವಿ ಚಿಕನ್ ಬಿರಿಯಾನಿ ಕಲರ್ಫುಲ್ ಆಗಿದೆ. ಇದರಲ್ಲಿ ನಾರ್ಮಲಾಗಿ ಯೆಲ್ಲೋ ಕಲರ್ ಹಾಕಿದ್ದಾರೆ, ಇದಕ್ಕೆಲ್ಲ ರೆಡ್ ಮತ್ತು ಯೆಲ್ಲೋ 2 ಮಿಕ್ಸ್ ಇದೆ. ಸೊ ಇನ್ನೊಂದಲ್ಲಿ ಮೊಟ್ಟೆ ಬಂದು ಬರೀ ಇದು ಕೋಲ್ಕತ್ತಾದಲ್ಲಿ ಮಾತ್ರ ಬರೋದು. ಇವೆರಡರಲ್ಲಿ ಮೊಟ್ಟೆ ಬರೋಲ್ಲ, ಬರೀ ಚಿಕನ್ ಪೀಸಸ್ ಬರುತ್ತೆ. ಎಲ್ಲಾದ್ರೂ ಚಿಕನ್ ಪೀಸಸ್ 3 ಇರುತ್ತೆ, ದೊಡ್ಡ ಸೈಜಿಂದ 3 ಪೀಸಸ್. ಸೊ ಈ ಥರ ಸೈಜಿಂದು ಆಮೇಲೆ 1 ಲೆಗ್ ಪೀಸ್ ಇರುತ್ತೆ. ಈ ಥರದ್ದು 2 ಪೀಸು ಪ್ಲಸ್ 1 ಲೆಗ್ ಪೀಸ್ ಇರುತ್ತೆ. 3ರಲ್ಲೂ ಅದೇ ಥರ ಇದೆ. ಟೇಸ್ಟ್ ಮಾಡೋಣ. ಫಸ್ಟು ಹೈದರಾಬಾದಿಯಿಂದ ಶುರು ಮಾಡೋಣ. ಸೊ ಇದು ಮಸಾಲೆ ಎಲ್ಲ ಕೆಳಗಿರುತ್ತೆ. ಸೊ ಕೆಳಗಿಂದ ಎತ್ಕೊಬೇಕು ನೋಡಿ, ಈ ಥರ ಎತ್ಕೊಂಡಿದ್ದೀನಿ ನಾನು ಮಸಾಲೆ. ನಾವು ಹಿಂಗೆ ಸುಮ್ಮನೆ ಹಿಂಗೆ ಸರ್ವ್ ಮಾಡ್ಕೊಂಡ್ವಿ, ಫುಲ್ಲು ವೇಸ್ಟ್ ಮಾಡೋದು ಬೇಡ ಅಂತ. ಬಟ್ ನೀವೆಲ್ಲ ಮನೆಯಲ್ಲಿ ತಿನ್ಬೇಕಾದ್ರೆ ಏನು ಮಾಡಬೇಕಂದ್ರೆ ಈ ಥರ 3 ತರಿಸಲ್ಲ, ಒಂದೇ ಒಂದು ತರಿಸಿದ್ರೆ ಆವಾಗ ಒಂದು ಪಾತ್ರೆ ತೊಗೊಂಡು ಇದನ್ನು ಫುಲ್ ದಬಾಕ್ಬಿಟ್ಟು ಆ ಪಾತ್ರೆ ಒಳಗಡೆ ಆಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಸರ್ವ್ ಮಾಡ್ಕೊಬೇಕು. ಸೊ ಅವ್ರು ಅದರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು ಯಾವ ಥರ ಸರ್ವ್ ಮಾಡ್ಕೊಬೇಕಂತ. ಆವಾಗ ಮಸಾಲೆ ಎಲ್ಲ ನೀಟಾಗಿ ಕೋಟ್ ಆಗುತ್ತೆ ಎಲ್ಲದಕ್ಕೂ. ಸೊ ಹಿಂಗೆ ಎತ್ಕೊಂಡು ನಮ್ಮ ಥರ ಸ್ಪೂನಲ್ಲಿ ಹಿಂಗೆ ಬಡಿಸ್ಕೊಂಡ್ರೆ ಅದು ನೀಟಾಗಿ ಬರೋಲ್ಲ, ಮೇಲ್ಮೇಲೆ ಬರೀ ಬರುತ್ತೆ, ಬರೀ ಅನ್ನ ತಿಂದಂಗೆ ಆಗುತ್ತೆ. ಸೊ ಮಸಾಲೆ ಎಲ್ಲ ಕೆಳಗೆ ಉಳ್ಕೊಳುತ್ತೆ, ಅದಕ್ಕೋಸ್ಕರ. ಸೊ ಈಗ ಟೇಸ್ಟ್ ಮಾಡೋಣ. ಫ್ಲೇವರ್ಫುಲ್ ಆದ. ಆಮೇಲೆ ಮಡಕೆನಲ್ಲಿ ಬೇಯಿಸಿರೋದು, ಅದ್ರ ಫ್ಲೇವರೇ ಡಿಫ್ರೆಂಟು. ನಾರ್ಮಲಾಗಿ ನಾವು ಇವಾಗ ಬಿರಿಯಾನಿ ತರಿಸ್ತೀವಿ ಗೊತ್ತಾ, ಹೈದರಾಬಾದಿ ಬಿರಿಯಾನಿ ಸೇಮ್ ಬಿರಿಯಾನಿ ನಾರ್ಮಲಾಗಿ ಬರುತ್ತೆ. ಅದು ಪ್ಲಾಸ್ಟಿಕ್ ಕಂಟೈನರಲ್ಲಿ ಪ್ಯಾಕೆಟ್ ಬರುತ್ತಲ್ಲ, ಅದ್ರಲ್ಲಿ ತಿನ್ನೋದಕ್ಕೂ ಇದ್ರಲ್ಲಿ ತಿನ್ನೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಏನೇ ಆದ್ರೂ ಒಂದು ಫ್ರೆಶ್ಶಾಗಿ ರೆಸ್ಟೋರೆಂಟಲ್ಲೇ ತಿನ್ನಬೇಕು, ಅಲ್ಲೇ ಹೋಗಿ ತಿನ್ನಬೇಕು. ಇಲ್ಲ ಪಾರ್ಸಲ್ ತರಿಸ್ಕೊಂಡಾಗ ಈ ಥರ ಏನಾದರೂ ಕಾನ್ಸೆಪ್ಟಲ್ಲಿ ಇರಬೇಕು. ಈಗ ಏನೋ ಬ್ಯಾಂಬೂ ಬಿರಿಯಾನಿ ಅದು ಕೂಡ ಒಂದ್ಸರಿ ತರಿಸಿದ್ವಿ, ಬ್ಯಾಂಬೂನಲ್ಲೇ ಸರ್ವ್ ಮಾಡ್ತಾರೆ. ಮಟಕೆ ಬಿರಿಯಾನಿಗಳು ಈ ಥರದಂದರೆ ಚೆನ್ನಾಗಿರುತ್ತೆ. ಪಾತ್ರೆ ಬಿರಿಯಾನಿ ಪಾತ್ರೆಯಲ್ಲಿ ಈ ಥರದಂದರೆ ಚೆನ್ನಾಗಿರುತ್ತೆ. ಯಾವಾಗ ಪ್ಲಾಸ್ಟಿಕ್ ಕಂಟೈನರ್ ಹಾಕಿ ಪಾರ್ಸಲ್ ಮಾಡಿ ಇಟ್ಬಿಟ್ಟು ತೊಗೊಬರ್ತೀವಿ, ಅವಾಗ ಅದರದ್ದು ಅದೇನೋ ಒಂಥರ ಗೊತ್ತಿಲ್ಲ, ಅದು ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಆಗ್ಬಿಡುತ್ತೆ, ಮಜಾ ಬರೋಲ್ಲ. ಎಷ್ಟೊಂದು ಜನ ಕಂಪ್ಲೇಂಟ್ ಮಾಡ್ತಾರೆ, ನಮ್ಮ ಹೋಟ್ಲಲ್ಲೂ ಅಷ್ಟೇ. ಅಲ್ಲಿ ತಿಂದಾಗೆ ಒಂಥರ ಇರುತ್ತೆ, ಇದರಲ್ಲಿ ಪಾರ್ಸಲ್ ತರಿಸ್ಕೊಂಡಾಗೆ ಒಂಥರ ಇರುತ್ತೆ ಅಂತ. ಸೊ ಅದು ಅಬೆ ಆಗಿ ಅದು ನೀರು ಬಿಡ್ಕೊಂಡು ಅದೆಲ್ಲ ವಿಚಿತ್ರ ಆಗ್ಬಿಡುತ್ತೆ ಟೇಸ್ಟ್, ಅದಕ್ಕೋಸ್ಕರ. ಸೊ ಇದರಲ್ಲಿ ಆ ಥರ ಅಬೆ ನೀರು ಬಿಡ್ಕೊಂಡೆಲ್ಲ ಇರೋಲ್ಲ, ಬಿಸಿ ಇತ್ತು, ಅದ್ಭುತವಾಗಿದೆ ಟೇಸ್ಟು, ಫುಲ್ ಫ್ಲೇವರ್ಫುಲ್ ಆಗಿದೆ. ಸ್ಪೈಸಿ ಏನಿಲ್ಲ, ಅಷ್ಟೊಂದು ಖಾರ ಇಲ್ಲ. ಹೈದರಾಬಾದಿ ಬಿರಿಯಾನಿ ನಮಗೆ ಕರೆಕ್ಟಾಗಿದೆ, ನಾರ್ಮಲ್ ಆಗಿದೆ ಖಾರ. ಬಟ್ಟು ಆ ಚಕ್ಕೆ ಲವಂಗ ಘಮ ಯಥೇಚ್ಛವಾಗಿ ಬರುತ್ತೆ, ಏಲಕ್ಕಿ ಘಮ ಬರುತ್ತೆ, ಸೂಪರ್. ಆಮೇಲೆ ಫ್ರೈಡ್ ಆನಿಯನ್ಸ್ ಒಂದು ರಾಶಿ ಸಿಗ್ತಾ ಇರುತ್ತೆ. ಈಗ ಚಿಕನ್ಗೆ ಹೋಗೋಣ. ಚಿಕನಲ್ಲಿ ಜಾಸ್ತಿ ಮಸಾಲೆ ಇರುತ್ತೆ. ಫಸ್ಟು ಲೇಯರ್ ಅದೇ ಅಲ್ಲ, ಮಸಾಲೆ ಜೊತೆಗೆ ಬೆಂದಿರುತ್ತೆ. ಸೊ ಪೀಸ್ ಎತ್ಕೊಂಡು ದೊಡ್ಡ ಪೀಸ್ ಬಂದ್ಬಿಡ್ತು, ಚಿಕ್ಕ ಪೀಸ್ ಎತ್ಕೊಂಡು ಈ ಸಲ ಚಿಕನ್ ಕ್ವಾಲಿಟಿ ಸೂಪರ್, ಟೆಂಡರ್ ಚಿಕನ್. ಆಮೇಲೆ ಅದರಲ್ಲೂ ಅಷ್ಟೇ ಮಸಾಲೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಪ್ರತಿ ಬೈಟ್ಗೂ ಒಂದು ಚಿಕ್ಕ ಪೀಸು ಆ ಚಿಕನ್ ಪೀಸಸ್ನ ಕಿತ್ಕೊಂಡು ನೆಂಚ್ಕೊಂಡು ತಿನ್ನಲೇಬೇಕು, ಆವಾಗಲೇ ಮಜಾ. ಫ್ರೈಡ್ ಆನಿಯನ್ಸ್ ಇದ್ದಾಗ ಅದೊಂಥರ ಸಿಹಿ ಅಂಶ ಚೆನ್ನಾಗಿದೆ. ಹೈದರಾಬಾದಿ ಬಿರಿಯಾನಿ ತಿಂದಿದ್ವಿ ಆಲ್ರೆಡಿ. ಸೊ ಈ ಸೈಡ್ ಬೈ ಸೈಡ್ ಕಂಪೇರ್ ಮಾಡಿದಾಗ ಹೆಂಗಿರುತ್ತೆ ಅಂತ ನೋಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ. ಸೊ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಏನು ಹಾಕಿದ್ರು ಅಂದರೆ ಇನ್ನೆರಡು ಇದೆಲ್ಲ ಕೋಲ್ಕತ್ತಾ ಬಿರಿಯಾನಿ ಮತ್ತು ಲಕ್ನೋ ಬಿರಿಯಾನಿ, ಅದೆರಡೂ ಲೆಸ್ ಸ್ಪೈಸಿ ಅಂತ ಹಾಕಿದ್ರು. ಹೈದರಾಬಾದಿ ಬಿರಿಯಾನಿಗೆ ಏನೂ ಹಾಕಿರಲಿಲ್ಲ. ಸೊ ಇದು ಅಷ್ಟೊಂದೇನು ಸ್ಪೈಸಿ ಇಲ್ಲ, ಖಾರ ಏನು ಅಷ್ಟೊಂದಿಲ್ಲ. ಒಂದೊಂದು ಕಡೆ ಖಾರ ಇರೋದೆಲ್ಲ ತಿಂದಿದ್ವಿ. ಸೊ ಅಷ್ಟೊಂದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಸಟಲ್ ಆಗಿದೆ. ಈಗ ನೆಕ್ಸ್ಟು ಈ ಕಡೆ ಲಕ್ನೋ ಅಲ್ಲ, ಈ ಕಡೆ ಕೋಲ್ಕತ್ತಾ ಬಿರಿಯಾನಿಗೆ ಹೋಗೋಣ. ಆಲೂಗಡ್ಡೆ ಬಿರಿಯಾನಿ. ಸೊ ಕೋಲ್ಕತ್ತಾ ಬಿರಿಯಾನಿ ಇದೊಂದರಲ್ಲೇ ಮೊಟ್ಟೆ ಕೊಟ್ಟಿರೋದು ಮತ್ತು ಆಲೂಗಡ್ಡೆ ಇರುತ್ತೆ ಇದರಲ್ಲಿ. ಬೆಂಗಾಲಿ ಸ್ಟೈಲಲ್ಲಿ ಇದು ಆಲೂಗಡ್ಡೆ ಇದ್ದೇ ಇರುತ್ತೆ ಬಿರಿಯಾನಿನಲ್ಲಿ. ಆಮೇಲೆ ಮಸಾಲೆ ನೀವು ಕಂಪೇರ್ ಮಾಡ್ಬೋದು. ಅವಲೇ ತಿಂದಿದ್ದು ಹೈದರಾಬಾದಿ ಚಿಕನ್, ಅದರಲ್ಲಿರೋ ಮಸಾಲೆ ಈ ಚಿಕನಲ್ಲಿರೋ ಮಸಾಲೆ ಸಖತ್ತು ಲೈಟಾಗಿದೆ. ಆಮೇಲೆ ಸ್ವಲ್ಪ ಕ್ರೀಮಿ ಆಗಿದೆ, ನೋಡಿದ್ರಾ? ಒಂದು ವೈಟ್ ಇಶ್ಯೂ. ಈಗ ಮಲೈ ಚಿಕನ್ ಎಲ್ಲ ಬರುತ್ತಲ್ಲ, ಸ್ವಲ್ಪ ಆ ಥರ ಇರುತ್ತೆ. ಸೊ ಟೇಸ್ಟ್ ಮಾಡುವ. ಫಸ್ಟ್ ಚಿಕನ್ ತಿನ್ಬಿಡ್ತೀನಿ ಇದರಲ್ಲಿ. ಅದೇ ಲೈಟಾಗಿ ಒಂಥರ ಸಿಹಿ ಅಂಶ ಬರುತ್ತೆ, ಲೈಟಾಗಿ. ಒಂದು ನಯಾ ಪೈಸಾ ಖಾರ ಇರೋದಿಲ್ಲ. ಅದೆಲ್ಲಾದರೂ ಸ್ವಲ್ಪ ತಿಂತ ಆ ಕೆಳಗಡೆಯಿಂದ ಜಾಸ್ತಿ ಮಸಾಲೆ ಎತ್ಕೊಂಡು ಡಬಲ್ ಮಸಾಲೆ ಥರ ಮಿಕ್ಸ್ ಮಾಡ್ಕೊತಿದ್ರು ಸ್ವಲ್ಪ ಖಾರ ಏನೋ ಬರ್ಬೋದು ನಾಳೆಗೆ. ಇದರಲ್ಲಂತೂ ಒಂದು ಚೂರು ಖಾರ ಇಲ್ಲ. ಸೊ ಅದೇ ಥರ ಏನು ತೆಂಗಿನ ಹಾಲು ಹಾಕಿರ್ತಾರೋ ಏನಾಗಿರ್ತಾರೋ ಅದ್ರದ್ದು ಆ ಸಿಹಿ ಅಂಶ ಸ್ವಲ್ಪ ಹಂಗೆ ಚೆನ್ನಾಗಿದೆ. ಈ ಥರ ಮಲೈ ಚಿಕನ್ ಎಲ್ಲ ತಿಂದರೆ ಇಷ್ಟ ಆಗುತ್ತೆ. ಆ ಥರ ತಿನ್ನೋರಿಗೆ ಅವ್ರಿಗೆ ಈ ಥರ ಇಷ್ಟ ಆಗುತ್ತೆ ಚಿಕನ್ನು. ಒಂದು ಚೂರು ಖಾರ ಇರೋದಿಲ್ಲ, ಮಸಾಲೆನೂ ತುಂಬ ಕಮ್ಮಿ ಇರುತ್ತೆ, ಸ್ಪೈಸಸ್ಸು ಜಾಸ್ತಿ ಯೂಸ್ ಮಾಡಿರಲ್ಲ, ಎಲ್ಲ ಲೈಟಾಗಿದೆ. ಇದರಲ್ಲೂ ಕೆಳಗಡೆ ತೋಡಿ ಹಾಕ್ಕೊಂಡೆ, ಮಸಾಲೆ ಕಮ್ಮಿನೇ ಇದೆ. ಸೊ ಫುಲ್ಲು ಸಟಲ್ಲಾಗೆ ಫುಲ್ಲು ಲೈಟಾಗಿ ತಿಂತೀರಾ ಅಂದರೆ ಅವ್ರಿಗೆ ಈ ಬಿರಿಯಾನಿ
ಖಾರ ಇತ್ತು, ಏನೋ ತಿಂದ್ಬಿಟ್ಟು ಖಾರ ಆಗ್ಬಿಟ್ಟಿತ್ತು. ಇದನ್ನು ತಿಂದ್ಬಿಟ್ರೆ ನೀರು ಕುಡಿಯೋ ಅವಶ್ಯಕತೆ ಇಲ್ಲ, ಆ ಖಾರ ಫುಲ್ಲು ಸಮಾಧಾನ ಆಗುತ್ತೆ. ಸೊ ಅಷ್ಟು ಲೈಟಾಗಿದೆ. ಆಲೂಗಡ್ಡೆ ಕೊಟ್ಟಿರ್ತಾರೆ, ಅದನ್ನು ನೆನ್ಸ್ಕೊಂಡು ತಿನ್ಬೋದು. ಬಟ್ ನಾವು ಚಿಕನ್ ಇದ್ದ ವೆಜ್ಜೆಲ್ಲ ಮುಟ್ಟಲ್ಲ ಆ ಸೈಡಲ್ಲಿ. ಸೊ ಅವ್ರದ್ದು ರೆಸಿಪಿ ಆ ಥರ, ಒಂದೊಂದು ಬಿರಿಯಾನಿ ಒಂದೊಂದು ಥರ ಇರುತ್ತೆ ಮಾಡೋ ಸ್ಟೈಲು. ಸೊ ಅವ್ರಿಗೆ ಆ ಸ್ಟೈಲ್ ತಿನ್ನೋರಿಗೆ ಈ ಸ್ಟೈಲ್ ಇಷ್ಟ ಆಗಲ್ಲ, ಈ ಸ್ಟೈಲ್ ತಿನ್ನೋರಿಗೆ ಅದು ಇಷ್ಟ ಆಗಲ್ಲ, ನಾಟಿ ಸ್ಟೈಲ್ ತಿನ್ನೋರಿಗೆ ಯಾವುದೂ ಇಷ್ಟ ಆಗಲ್ಲ. ಹಂಗೆ ಈಗ ಇನ್ನೊಂದು ತುತ್ತು ತಿಂದ್ಬಿಟ್ಟು ಈ ಕಡೆ ಜಂಪ್ ಮಾಡೋಣ ಲಕ್ನೋಗೆ. ಈಗ ಕಲರ್ಫುಲ್ಲಾದ ಬಿರಿಯಾನಿ ಇರೋ ಮೂರಲ್ಲಿ ಲಕ್ನೋ ಬಿರಿಯಾನಿ. ಇದರಲ್ಲೂ ಸ್ವಲ್ಪ ಮಸಾಲೆ ನೋಡ್ತಾಯಿದ್ರೆ ಸೇಮ್ ಹೈದ್ರಾಬಾದಿ ಥರನೇ ಇದೆ, ಸ್ವಲ್ಪ ಜಾಸ್ತಿ ಮಸಾಲೆ ಭರಿತವಾಗಿ. ಫುಲ್ಲು ಜ್ಯೂಸಿ ಆದ ಚಿಕನ್ ಮಸಾಲೆ ಎಲ್ಲ ತೊಗೊಂಡು ಈ ಮಸಾಲೆ ಕೆಳಗಿಂದ ಎತ್ಕೊಂಡೆ. ಸೊ ಇದರಲ್ಲಿ ಸ್ವಲ್ಪ ಮಸಾಲೆ ಇದೆ. ನೋಡೋಕ್ಕೆ ಮಸಾಲೆ ಇದೆ, ಹೈದ್ರಾಬಾದಿ ಬಿರಿಯಾನಿ ಥರನೇ ಇದೆ ಅಂದ್ಕೊಂಡೆ. ಬಟ್ ಟೇಸ್ಟಲ್ಲಿ ಸಕ್ಕ ಡಿಫ್ರೆನ್ಸ್ ಇದೆ. ಸ್ಟಾರ್ಟಿಂಗ್ ಆ ಖಾರ ಬರೋದಿಲ್ಲ ನೋಡಿ, ಅದರಲ್ಲೂ ಖಾರದ ಪುಡಿ ಎಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ, ಬೆಜ್ಜಾನಿದೆ ಅದಕ್ಕೆ ಕೋಟಿಂಗು. ಇಲ್ಲೆಲ್ಲ ಕಾಣಿಸ್ತಾ ಇದೆಯಾ ಖಾರದ ಪುಡಿ ಬೆಜ್ಜಾನಿದೆ, ಬಟ್ ಅದ್ರ ಖಾರ ಬರೋದಿಲ್ಲ. ಇದು ಅಷ್ಟೇ ಸ್ವಲ್ಪ ಲೈಟಾದ ಬಿರಿಯಾನಿ, ಲೈಟಾಗಿ ಸ್ಪೈಸಸ್ ಘಮ ಎಲ್ಲ ಆಮೇಲೆ ಬರುತ್ತೆ. ಆಮೇಲೆ ಸ್ವಲ್ಪ ಖಾರ ಬಂತು, ಸ್ಟಾರ್ಟಿಂಗ್ ಖಾರ ಬರಲಿಲ್ಲ. ಮೊಸರು ಸ್ವಲ್ಪ ಮೊಸರು ಥರ ಟೇಸ್ಟ್ ಬಂತು, ಆಮೇಲೆ ಖಾರ ಬಂತು ಲೈಟಾಗೆ. ಸ್ಟಾರ್ಟಿಂಗೇ ಬರೋಲ್ಲ ಖಾರ, ಆಮೇಲೆ ಬರುತ್ತೆ, ಆಮೇಲೆ ಆಬ್ವಿಯಸ್ಲಿ ಆಮೇಲೆ ಫೀಲ್ ಆಗುತ್ತೆ. ಚೆನ್ನಾಗಿ ಇದು ಡಿಫ್ರೆಂಟ್ ಆಗಿದೆ. ಇದರಲ್ಲೂ ಅಷ್ಟೇ ಜಾಸ್ತಿ ಆ ಸ್ಪೈಸಸ್ದು ಆ ಘಮ ನಿಮಗೆ ಸಿಗೋದಿಲ್ಲ, ಅಲ್ಲಿ ತುಂಬ ಸಟಲಾಗಿ ಲೈಟಾಗಿರುತ್ತೆ. ಇದರಲ್ಲಿ ಏನಿದೆಯಲ್ಲ ಫಸ್ಟು ಅದು ಟೇಸ್ಟ್ ಬಂತು, ಅದರಲ್ಲಿ ಒಂಥರ ಮಲೈ ಚಿಕನ್ ತಿನ್ನೋ ಥರ ಟೇಸ್ಟ್ ಬಂತು. ಇದರಲ್ಲಿ ಮೊಸರು ಹಾಕಿ ಮ್ಯಾರಿನೇಟ್ ಮಾಡಿರೋ ಥರ, ಸೊ ಅದರ ಟೇಸ್ಟ್ ಫಸ್ಟ್ ಬಂತು. ಆಮೇಲೆ ಆ ಖಾರ ಅವೆಲ್ಲ ಲೈಟಾಗಿ ಫೀಲ್ ಆಗ್ತಾ ಬಂತು. ಸೊ ಒಂದೊಂದು ಬಿರಿಯಾನಿ ಒಂದೊಂದು ಥರ ಇರುತ್ತೆ. ಸೊ ಹೈದ್ರಾಬಾದಿ ಬಿರಿಯಾನಿ ಅದು ತಿಂದಿದ ತಕ್ಷಣ ಸ್ಟಾರ್ಟಿಂಗೇ ಜಾಸ್ತಿ ಗೊತ್ತಲ್ಲ, ಅದು ಹಿಂಗೆ ಅದು ಮಸಾಲೆ ಫ್ಲೇವರಲ್ಲ ಅದರಲ್ಲಿ ಜಾಸ್ತಿ ಬಂತು. ಸೊ 3 ಥರ ವೆರೈಟಿ ಬಿರಿಯಾನೀಸ್ ಟ್ರೈ ಮಾಡಿ ಆಯಿತು. ಇದನ್ನು ಇನ್ನೊಂದು ತಿಂದ್ಬಿಡ್ತೀನಿ, ಆಮೇಲೆ ನಮ್ಮ ಆದಿತ್ಯ ನಮ್ಮ ಹರ್ಷ ತಿನ್ನಬೇಕು. ಅವರು ತಿಂದ್ಬಿಟ್ಟು 3 ಜನ ಯಾವುದು ಜಾಸ್ತಿ ಇಷ್ಟ ಆಯಿತು, ಯಾರಿಗೆ ಯಾವ್ದು ಜಾಸ್ತಿ ಇಷ್ಟ ಆಯಿತು ಅಂತ ನೋಡೋಣ. ಆಮೇಲೆ ಇನ್ನೊಂದು ಏನಂದರೆ ಇದು ಮೊಸರು ಬಜ್ಜಿ ಕೊಟ್ಟಿರ್ತಾರೆ 3ಕ್ಕೂ. ಇದು ಕೊಟ್ಟಿಲ್ಲ, ಗ್ರೇವಿ ಕೊಟ್ಟಿಲ್ಲ, ಮೊಸರು ಬಜ್ಜಿನೇ ಕೊಡ್ತಾರೆ, ಟ್ರೈ ಮಾಡ್ಬೋದು. ಸೊ ಬಟ್ ಇದು ಹೈದ್ರಾಬಾದಿ ಬಿರಿಯಾನಿಗೆ ಓಕೆ ಹೊಂದ್ಕೊಂಡು ಹೋಗುತ್ತೆ. ಇವೆರಡಕ್ಕೆ ಇದು ಸೆಟ್ ಆಗೋ ಡೌಟು, ಯಾಕಂದರೆ ಆಲ್ರೆಡಿ ಸಟಲ್ ಲೈಟ್ ಆಗಿರೋದ್ರಿಂದ ಇದನ್ನು ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಫುಲ್ಲು ಥರ ಮೊಸರನ್ನ ಥರ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಬರೀ ಓಪನ್ ಮಾಡಿದ ತಕ್ಷಣ ಅಜ್ಮೂಲ ಇರುತ್ತಲ್ಲ, ಅಜ್ಮೂಲ ಆ ಥರ ಸ್ಮೆಲ್ ಬರ್ತದೆ. ಇದು ಓಪನ್ ಮಾಡಿದ ತಕ್ಷಣ ಘಮ ಬಂತು. ಸೊ ಆ ಥರ ಒಂಥರ ಮಸಾಲ ಮಜ್ಜಿಗೆ ಅಂತ ಹೇಳ್ಬೋದು. ಆಮೇಲೆ ಸಿಗ್ತೇನೆ ಸಣ್ಣ ಬೇಕು ನಂತರ. ಸೊ ಫೈನಲಾಗೆ 3 ಬಿರಿಯಾನಿಯಲ್ಲಿ ಯಾವುದು ಅತಿ ಹೆಚ್ಚು ಇಷ್ಟ ಆಗಿದ್ದು ನಮಗೆ ಅಂತ ಕೇಳೋಕ್ಕೋದ್ರೆ, ನಮಗೆ ಇಷ್ಟ ಆಗಿದ್ದು ಹೈದ್ರಾಬಾದಿ ಬಿರಿಯಾನಿ. ಸೊ ಈ 3ರಲ್ಲಿ ಕಂಪೇರ್ ಮಾಡಿದ್ರೆ ಹೈದ್ರಾಬಾದಿ ಬಿರಿಯಾನಿ ಇಷ್ಟ ಆಯಿತು. ಯಾಕೆಂದರೆ ಅದು ನಮ್ಮ ನಾಲಿಗೆ ಅದ್ರದ್ದು ತಪ್ಪು ನಮ್ಮದಲ್ಲ. ಸೊ ಅವಾಗಿಂದ ಪಳಗ್ಬಿಟ್ಟಿದೆ, ತಿಂದು ಖಾರ ಮಸಾಲೆ ಸ್ವಲ್ಪ ಜಾಸ್ತಿ ತಿಂದು ಪಳಗಿರೋದ್ರಿಂದ ಆ ಥರ ಇರೋ ಊಟಗಳನ್ನ ಇಷ್ಟಪಡುತ್ತೆ ಜಾಸ್ತಿ. ನಾವಲ್ಲ, ನಮ್ಮ ನಾಲಿಗೆ. ಆದ್ದರಿಂದ ಇವತ್ತು ಅದು ಇಷ್ಟಪಟ್ಟಿರೋದೇನು ಅಂದರೆ ಹೈದ್ರಾಬಾದಿ ಬಿರಿಯಾನಿನ ಇಷ್ಟಪಡುತ್ತೆ. ಯಾಕಂದರೆ ಕಂಪೇರ್ ಟು ಎರಡು ಅದು ಸ್ವಲ್ಪ ಖಾರ ಸ್ಪೈಸಿ, ಆಮೇಲೆ ಸ್ಪೈಸಸ್ ಮಸಾಲ ಭರಿತವಾಗಿ ಬಿರಿಯಾನಿ ಮಸಾಲಗಳದ್ದು ಸುವಾಸನೆ ಆ ಫ್ಲೇವರು ಎಲ್ಲ ಇಷ್ಟ ಆಗಿ ಅದನ್ನು ಇಷ್ಟಪಡ್ತು ಜಾಸ್ತಿ. ಅದಾದಮೇಲೆ ನೆಕ್ಸ್ಟ್ ಇಷ್ಟ ಆಗಿದ್ದು ಇದು ಲಕ್ನೋ. ಸೊ ಅದಕ್ಕಷ್ಟೇ ಸಿಮಿಲರ್ ಆಗಿತ್ತು, ಲೈಟಾಗಿ ಆ ಮೊಸರುದು ಸ್ವಲ್ಪ ಫ್ಲೇವರ್ ಬರ್ತಾಯಿತ್ತು. ಅದಾದಮೇಲೆ ಆ ಸ್ಪೈಸಸ್ ಮತ್ತು ನೆಕ್ಸ್ಟ್ ಬರ್ತಿತ್ತು, ಫಾಲೋ ಆಗ್ತಾಯಿತ್ತು. ಅದರಿಂದ ನೆಕ್ಸ್ಟ್ ಅದಿಷ್ಟ ಆಯಿತು. ಅದಾದಮೇಲೆ ಲಾಸ್ಟಲ್ಲಿ ಬಂದು ಅದು ಬೆಂಗಾಲಿ ಬಿರಿಯಾನಿ ಅಥವಾ ಕೋಲ್ಕತ್ತಾ ಬಿರಿಯಾನಿ. ಅದು ತುಂಬ ಸಟಲ್ಲು, ತುಂಬ ಲೈಟು, ಎರಡಕ್ಕೂ ಕಂಪೇರ್ ಮಾಡಿದ್ರೆ. ಸೊ ಆ ಥರ ತಿನ್ನೋರು ಅದು ಇಷ್ಟ ಆಗುತ್ತೆ. ಸೊ ನಮಗೆ ಅದು ಈ 3ರಲ್ಲಿ ಲಾಸ್ಟು ಅದು ಇಷ್ಟ ಆಯಿತು. ಸೊ ನಮ್ಮ ಆದಿತ್ಯಂಗೂ ಅದೇ ಥರ ಅನಿಸುತ್ತೆ. ಏನಂತೀಯ? ಎಸ್, ಆದಿತ್ಯನೂ ಅದೇ ಹೇಳ್ದ, ಸೊ ಆ ವರ್ಷನೂ ಅದೇ ಹೇಳ್ದ. ಸೊ ನಮಗೆ ಫಸ್ಟು ಹೈದ್ರಾಬಾದಿ, ಸೆಕೆಂಡು ಲಕ್ನೋವಿ, ಆಮೇಲೆ ಕೋಲ್ಕತ್ತಾ ಬಿರಿಯಾನಿ ಇಷ್ಟ ಆಯಿತು. ಈ 3ರಲ್ಲಿ ಪಕ್ಕ ಇಟ್ಕೊಂಡು ತಿಂದಾಗ. ಸೊ ಇದೇ ಥರ ನೆಕ್ಸ್ಟು ಯಾವ ಬಿರಿಯಾನಿನ ಕಂಪೇರ್ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. 3 ಬಿರಿಯಾನಿ ಸೈಡ್ ಬೈ ಸೈಡ್ ಇಟ್ಬಿಟ್ಟು ಕಂಪೇರ್ ಮಾಡೋಣ. ಇವೆಲ್ಲ ಬಂದು ಬಾಸುಮತಿ ರೈಸು, ಆಮೇಲೆ ಎಲ್ಲರೂ ಬಂದು ಲೇಯರ್ ಕುಕ್ ಮಾಡೋ ಸ್ಟೈಲ್ ಇದು. ಸೊ ಕೆಳಗಡೆ ಚಿಕನ್ನು ಮಸಾಲೆ ಲೇಯರ್, ಅದ್ರ ಮೇಲೆ ರೈಸ್ ಹಾಕಿ ಕುಕ್ ಮಾಡ್ತಾರಲ್ಲ, ಆ ಕಾನ್ಸೆಪ್ಟ್ ಇದು. ಸೊ ನೆಕ್ಸ್ಟು ಪಲಾವ್ ಕಾನ್ಸೆಪ್ಟ್ಗಳು ಬರುತ್ತೆ.
ಪಲಾವ್ ಕಾನ್ಸೆಪ್ಟ್ಗಳಲ್ಲಿ ಇವಾಗ ಅದರಲ್ಲಿ ನಮ್ಮ ದೊನ್ನೆ ಬಿರಿಯಾನಿ, ಆಮೇಲೆ ಈ ಆಮೂರ್ ಬಿರಿಯಾನಿ, ಆಮೇಲೆ ಈ ಜೀರಾ ಸಾಂಬಾ ಹಾಕಿ ಮಾಡ್ತಾರಲ್ಲ, ಈ ತಲಪಾಕಟ್ಟಿ ಮಾಡ್ತಾರೆ, ದಿಂಡಿಗಲ್ ಬಿರಿಯಾನಿ. ದಿಂಡಿಗಲಲ್ಲಿ ತಲಪಾಕಟ್ಟಿ ಒಂದೇ ಅಲ್ಲ, ದಿಂಡಿಗಲ್ ಸ್ಟೈಲ್ ಅದು. ದಿಂಡಿಗಲಲ್ಲಿ ಎಷ್ಟೊಂದು ಜನ ಮಾಡ್ತಾರೆ. ಸೊ ಅದನ್ನು ಅಲ್ಲಿ ದಿಂಡಿಗಲ್ ಬಿರಿಯಾನಿ. ಆಮೇಲೆ ಇದರಲ್ಲಿ ಆಂಧ್ರಲ್ಲೇ ತೊಗೊಂಡ್ರೆ ಇದು ಯಾವುದದು ನೆಲ್ಲೂರು ಬಿರಿಯಾನಿ. ಸೊ ಅದೆಲ್ಲ ಪಲಾವ್ ಸ್ಟೈಲು. ನಮ್ಮ ದೊನ್ನೆ ಬಿರಿಯಾನಿ ಇದೆಯಲ್ಲ, ಆಮೇಲೆ ನಮ್ಮದು ಪಲಾವು, ನಮ್ಮ ಹೋಟ್ಲದ್ದು ಪಲಾವ್ ಅವೆಲ್ಲ ಪಲಾವ್ ಸ್ಟೈಲು. ಒಟ್ಟಿಗೆ ಕುಕ್ ಮಾಡೋದು, ಆ ರೈಸು ಪೀಸ್ ಹಾಕಿ ಅದನ್ನು ಬೇಯಿಸ್ಕೊಂಡು ನೀರು ಹಾಕಿ ಅದಕ್ಕೇ ರೈಸ್ ಹಾಕಿ ಅದರಲ್ಲೇ ಬೇಯೋ ಥರ ಮಾಡೋ ಕಾನ್ಸೆಪ್ಟು. ಅದನ್ನು ಕಂಪೇರ್ ಮಾಡೋಣ. ಒಂದು 3 ಯಾವ್ಯಾವ ಸ್ಟೈಲ್ ಬೇಕು ಅನ್ನೋದು ಕಂಪೇರ್, ಬ್ರ್ಯಾಂಡ್ ಹೇಳ್ಬಿಡಿ, ಸ್ಟೈಲು ಯಾವ್ಯಾವ ಸ್ಟೈಲನ್ನ ಕಂಪೇರ್ ಮಾಡಬೇಕು ಅನ್ನೋದನ್ನ ಹೇಳಿ. ಒಂದು 3 ಬ್ರ್ಯಾಂಡ್ 3 ತರಿಸ್ಬಿಟ್ಟು ಟ್ರೈ ಮಾಡೋಣ. ಸೊ ರಿಸಲ್ಟ್ ಈ ಥರ ಇದೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ, ಏನು ಮಾಡೋಕ್ಕಲ್ಲ, ಅದು ಅವ್ರವ್ರ ನಾಲ್ಗೆಗೆ ಬಿಟ್ಟಿತ್ತು. ಸೊ ಅವ್ರ ತಪ್ಪಲ್ಲ, ನಮ್ಮ ತಪ್ಪಲ್ಲ, ಇದೆಲ್ಲ ನಮ್ಮ ನಾಲ್ಗೆ ತಪ್ಪು. ನಾಲ್ಗೆ ಇಷ್ಟಪಡುತ್ತೆ, ಬ್ರೈನಿಗೆ ಮೆಸೇಜ್ ಕಳಿಸುತ್ತೆ, ಇದು ಇಷ್ಟ ಆಯಿತು ಅಂತ. ನಮ್ಗೆ ಹಿಂಗೆ ಆಯ್ತು ಈಗ. ಸೊ ಈ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಕೂಡ ಈ ಥರ ಫ್ರೆಶ್ ಆದ ಪಾಟ್ ಫುಲ್ಲು ತಿನ್ನಬೇಕು ಅಂದರೆ ಪಾಟ್ ಫುಲ್ಲಲ್ಲಿ ಆರ್ಡ್ರ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಮಟ್ಟಿಗೆ ಸಿಗುತ್ತೆ. ನಮಸ್ಕಾರ.